ಕನ್ನಡ ದೀರ್ಘ ಸ್ವರ ಪದಗಳನ್ನು ಬರೆಯುವುದು. ನಮ್ಮ ವೀಕ್ಷಕರೊಬ್ಬರು ಕನ್ನಡದ ದೀರ್ಘ ಸ್ವರ ಪದಗಳು ಹಾಗೆ ಮಹಾಪ್ರಾಣ ಅಕ್ಷರಗಳನ್ನು ಓದೋದು ಬರೆಯೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ದಕ್ಕೆ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಈಗ ಹಿಂದಿನ ವಿಡಿಯೋಗಳಲ್ಲಿ ಕನ್ನಡದ ಕ ಅಕ್ಷರ ಕ ಮೊದಲಿನ ಕ ವ್ಯಂಜನಾಕ್ಷರದ ಆ ಇ ಉ ಎ ಐ ಓ ಔ ಈ ದೀರ್ಘ ಸ್ವರದ ಪದಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಹಿಂದಿನ ವಿಡಿಯೋಗಳಲ್ಲಿ ನಾವು ಪದಗಳನ್ನು ಬಿಡಿಸುವುದು ಮತ್ತು ಅದನ್ನು ಇಂಗ್ಲೀಷ್ನಲ್ಲಿ ಕೂಡ ಬರೆದಿದ್ದೇವೆ. ಇವತ್ತು ಈ ದೀರ್ಘ ಸ್ವರದ ಪದಗಳನ್ನು ಬಿಡಿಸಿ ಬರೆಯೋಣ. ನೋಡಿ, ಇದು ದೀರ್ಘ ಸ್ವರದ ಅಕ್ಷರ. ನಿಮಗೆ ದೀರ್ಘ ಸ್ವರ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ನೀವೇನು ಮಾಡಿ, ನೋಡಿ ಕ ಇದರಲ್ಲಿ ಯಾವುದಿದೆ ಈ ಉಚ್ಚಾರದ ಪದ ಇದೆ, ಅಕ್ಷರ ಇದೆ. ಅದರಿಂದ ನೀವೇನು ಮಾಡಬೇಕು ನೋಡಿ, ಈಗ ಕ ಇದು ನಿಮಗೆ ಗೊತ್ತು ವ್ಯಂಜನ. ಅದರಲ್ಲಿ ಈ ನೀವು ಉಚ್ಚಾರ ಮಾಡುವಾಗ ನೋಡಿ ಕೀ, ಅದರಿಂದ ಈ ಕ ಈ ಕೀ. ಇಲ್ಲಿ ಅರ್ಕ ಒತ್ತು ಇದೆ, ನಂತರ ತಿ ತ ಪ್ಲಸ್ ಈ. ನೀವು ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬೋದು. ನೋಡಿ, ನೀವು ಯಾವ ರೀತಿ ಉಚ್ಚಾರ ಮಾಡ್ತೀವಿ ಅದೇ ಸ್ವರ ಇಲ್ಲಿ ಬರಬೇಕು, ದೀರ್ಘ ಸ್ವರ. ಕೀಯನ್ನು ಇಲ್ಲಿ ದೀರ್ಘ ಸ್ವರ ಈ ಬಂತು, ಅದೇ ಇಲ್ಲಿ ಹ್ರಸ್ವ ಸ್ವರ ಕೀರ್ತಿ ಇ ಅಷ್ಟೇ, ಆದ್ದರಿಂದ ಈ ಬಂತು. ಈಗ ನೋಡಿ, ಈಗ ಇದಕ್ಕೆ ಈ ಕೀ ತಿ ಕೀರ್ತಿ. ಇಲ್ಲಿ ಅರ್ಕ ಒತ್ತು ಬಂದಾಗ ಮೊದಲು ಅದರ ಉಚ್ಚಾರ ಆಗುತ್ತೆ, ನಂತರ ತಿ ಉಚ್ಚಾರ ಆಗುತ್ತೆ. ಇದನ್ನೇ ಇಂಗ್ಲೀಷಲ್ಲಿ ಬರೆದಾದರೆ ಕ ಈ ನೋಡಿ, ಕ ಕೆ ಈಗೆ ಡಬಲ್ ಇ ಕೀ ಆರ್ ಟಿ. ತಗೆ ಕೆಲವೊಮ್ಮೆ ಟಿ ಮತ್ತು ಕೆಲವೊಮ್ಮೆ ಟಿ ಹೆಚ್ ಉಪಯೋಗಿಸ್ತಾರೆ, ಆದರೆ ತಗೆ ನಾನು ಟಿ ಹೆಚ್ಚನ್ನೇ ಉಪಯೋಗಿಸ್ತೇನೆ. ಕೀರ್ತಿ ತ ಟಿ ಹೆಚ್, ಇಲ್ಲಿ ಈ ಉಚ್ಚಾರ ಇರೋದ್ರಿಂದ ಈ. ನೋಡಿ, ಈಗ ಕೀರ್ತಿ. ಮತ್ತೊಂದು ಪದ ಕೀಟಳೆ, ಇಲ್ಲೂ ಕೂಡ ಈ ಉಚ್ಚಾರ ಇದೆ. ಇವೆಲ್ಲವೂ ಈ ಉಚ್ಚಾರ ಇರೋ ಪದಗಳನ್ನೇ ತೊಗೊಂಡಿದ್ದೀನಿ ನಾನು. ಅದೇ ಸೇಮ್, ಅಂದರೆ ಒಂದೇ ರೀತಿಯ ಪದಗಳನ್ನು ಮಾಡ್ತಾ ಹೋದರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಮತ್ತು ಇಲ್ಲೂ ಕೂಡ ಕ ಪ್ಲಸ್ ಈ ಕೀ, ಇಲ್ಲಿ ಟ ಪ್ಲಸ್ ನೀವು ಉಚ್ಚಾರ ಮಾಡೋದು ನೋಡಿ, ಟ ಕೀಟ, ನಂತರ ಲ್ ಪ್ಲಸ್ ಎ ಕೀಟಲೆ ಎ ಕೀಟಲೆ. ಈ ಥರ ಪ್ರಾಕ್ಟೀಸ್ ಮಾಡಿ ನೋಡಿ. ಈಗ ಕ ಈ ಇಂಗ್ಲೀಷ್ನಲ್ಲಿ ಬರೆಯೋದಾದರೆ ಇದು ಕ, ಇದು ಈ ಕೀ ಟ, ಟಗೆ ಟಿ ಅ ಕೀಟ ಲೆ ಲ್ ಅಂದರೆ ಎಲ್, ಎ ಅಂದರೆ ಈ ಕೀಟಲೆ. ಮತ್ತು ಕ ಪ್ಲಸ್ ಈ ಕೀರ್ ಇಲ್ಲಿ ಅರ್ಕ ಒತ್ತು ಮೊದಲು ಹೇಳ್ತೀವಿ, ಕೀರ್ ತ ತ ಅ ತ ಪ್ಲಸ್ ಅ ನ ಕೀರ್ತನ. ನೋಡಿ, ಮತ್ತೆ ಇಂಗ್ಲೀಷಲ್ಲಿ ಇನ್ನೂ ಕಲ್ತ್ಬಿಟ್ರೆ ಆಯಿತು. ಕೆ ಡಬಲ್ ಇ ಅರ್ಕ ಒತ್ತು ಆರ್ ತ ತ ಅ ತ ಕೀರ್ತ ಅ ನ ಕೀರ್ತನ. ಕೀ ಅರ್ಕ ಒತ್ತು ತ ನ ಕೀನ್ಯ ಕೀನ್ಯ. ಇದನ್ನು ಮತ್ತೆ ಕ ಪ್ಲಸ್ ಈ ಯ ಪ್ಲಸ್ ಅ ಆಯಿತಾ. ಇಲ್ಲಿ ಕ ಈ ಕೀ ನ, ಸಾರಿ ಇಲ್ಲಿ ನ ಆ ಬರಬೇಕು. ಕೀನ್ಯ ಅಂತ ಬರೆದಿದ್ದೀವಿ, ಅದರಿಂದ ಆ ನೋಡಿ. ಕೀ
ಯ ಆ ಡಬಲ್ ಎ ಕೀ ನ್ಯ ಕೀನ್ಯ. ಇಲ್ಲಿ ನಾವು ಕೊಂಬಿನ ದೀರ್ಘ ತಲೆಕಟ್ಟಿನ ದೀರ್ಘ ತೊಗೊಂಡಿರೋದ್ರಿಂದ ಡಬಲ್ ಎ, ಆದರೆ ನಾವು ಕೀನ್ಯ ಈ ರೀತಿ ಬರೆದ್ರೆ ಕೆ ಈ ಕೀ ಯ. ಮೊದಲು ಆ ಉಚ್ಚಾರ ಬಂದರೆ ಡಬಲ್ ಎ, ಅ ಉಚ್ಚಾರ ಬಂದರೆ ಸಿಂಗಲ್ ಎ.